ಇಲ್ಲಿ ನೋಡಿ ಇಲ್ಲಿ 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 ಇಲ್ಲಿ. ನನಗೆ ಇವಳು ಸಿಕ್ಕಿರೋದು ನನಗೆ ಕಂಗ್ರಾಚುಲೇಷನ್ಸ್ ಲೀಗಲಿ ಮ್ಯಾರಿಡ್. ಏನ್ ಡಯಟ್ ಕಣ್ಣುಗಳು ಪಾವನ ಆಗಿತ್ತು. ಅವತ್ತಿಂದ ನನ್ನ ಕಣ್ಣು ಡ್ಯಾಮೇಜ್ ಆಗಿ ಅವತ್ತಿಂದ ನಾನು ಸ್ಪೆಕ್ಸ್ ಹಾಕೋಣಕ್ಕೆ ಸ್ಟಾರ್ಟ್ ಮಾಡಿರೋದು. ಹಾಯ್, ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ರಶ್ಮಿ ರಚೂಸ್ ಯೂಟ್ಯೂಬ್ ಚಾನೆಲ್. ಲಾಂಗ್ ಟೈಮ್ ವಿತ್ ಮೈ ಬೆಸ್ಟಿ. ಪ್ರತಿ ವಾರ ಸಿಗಲ್ಲ. ಇರಿ ಒಂದ್ ನಿಮಿಷ, ನಾವ್ ಯಾರ್ಯಾರು ಇದೀವಿ ಅಂತ ಫಸ್ಟ್ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಸೊ ಇವಳ ಬಗ್ಗೆ ಇಂಟ್ರೊಡಕ್ಷನ್ ಕೊಡೋದೇನು ಬೇಕಾಗಿಲ್ಲ, ನಿಮ್ಮೆಲ್ರಿಗೂ ಗೊತ್ತು. ಅಂಡ್ ಇಲ್ಲೊಬ್ರಿದಾರೆ ಜ್ಞಾನಿ ಅವರೇ, ನೋಡಿ ನೀವ್ ಇಂಟ್ರೊಡಕ್ಷನ್ ಕೊಟ್ಬಿಡಿ ಸ್ವಲ್ಪ. ನೀವ್ ಯಾರು, ಏನಾಗ್ಬೇಕು ಅಂತ ನೀವೇ ಹೇಳ್ಬಿಡಿ. ನಾನು ಭವ್ಯ ಅವರ ತಮ್ಮ. ಓಕೆ, ಗಣೇಶ್ ಅಂತ. ಆರಾಮಾಗಿ ಲೈಫ್ ನ ಜಾಲಿ ಜಾಲಿ ಮಾಡ್ತಾ ಇದೀವಿ. ಸೊ ಈಗ್ಲೂ ಜಾಲಿ ಜಾಲಿ ಮಾಡ್ಕೊಂಡು ತಿರ್ಗಕ್ ಹೋಗ್ತಾ ಇದೀವಿ. ಓಕೆ, ಫ್ರೆಂಡ್ ಒಬ್ರದ್ದು ಮದ್ವೆ ಇದೆ. ಶಾಸ್ತ್ರ ಸಂಪ್ರದಾಯ ಪ್ರಕಾರ ಅಲ್ಲದೆ ಇದ್ರೂನು ಒಂದ್ ಸಿಂಪಲ್ ಆಗಿ ಮದ್ವೆನ ಮಾಡ್ಕೊಡೋಣ ಅಂತ ಹೋಗ್ತಾ ಇದೀವಿ. ಸೊ ನಾವ್ ಫ್ರೆಂಡ್ಸ್ ಎಲ್ಲ ಸೇರಿ ನಮ್ ಫ್ರೆಂಡ್ ಒಂದ್ ಮದ್ವೆ ಇದೆ, ಅದಕ್ಕೆ ಹೋಗ್ತಾ ಇದೀವಿ. ಇಲ್ಲೊಬ್ರು ಇದಾರೆ, ಅವ್ರದ್ದೊಂದು ಇಂಟ್ರೊಡಕ್ಷನ್ ತಗೊಂಡ್ಬಿಡಪ್ಪ. ಹಂಗೆ ನೀವು ಕ್ಯಾಮ್ರಾ ನೋಡ್ಕೊಂಡೆ ಮಾತಾಡ್ಬೇಕಂತೇನಿಲ್ಲ, ಹಂಗೆ ಮಾತಾಡಿ. ಸೊ ನನ್ನ ಹೆಸರು ಮನೋಜ್ ಅಂತ, ಜ್ಞಾನೇಶ್ ಫ್ರೆಂಡ್. ಇವಾಗ ಸದ್ಯ ಡ್ರೈವಿಂಗ್ ಮಾಡ್ತಾ ಇದೀವಿ, ಆಮೇಲೆ ಮಾಡ್ತಾ ಇರ್ತೀವಿ. ಹಂಗೆ ನಮ್ಮನ್ ತೋರ್ಸು. ಸೊ ನಾವಿಬ್ರು ನಿಮ್ಗೆ ಗೊತ್ತಿರೋದೆ. ಅಂಡ್ ಇವತ್ ಬಂದ್ಬಿಟ್ಟು ನಮ್ ಫ್ರೆಂಡ್ ಮುಮ್ತಾಜ್, ನೀವ್ ನೋಡಿರ್ತೀರಾ, ನಾವ್ ಒಂದ್ಸತಿ ವರ್ಕಳ ಟ್ರಿಪ್ ಹೋಗಿದ್ವಿ. ಅಂಡ್ ಅವಳ ಜೊತೆ ರೀಲ್ಸ್ ಎಲ್ಲ ಮಾಡಿ ಹಾಕಿದೀವಿ. ಸೊ ಅವಳದು ಇವತ್ತು ಮದ್ವೆ ಇದೆ ಬನ್ನರ್ಘಟ್ಟದಲ್ಲಿ, ಅದಕ್ಕೋಸ್ಕರ ನಾವ್ ಫ್ರೆಂಡ್ಸ್ ಎಲ್ಲ ಇವತ್ತು ಹೋಗ್ತಾ ಇದೀವಿ. ಅದು ಒಂದು ನೆಪ, ಅದ್ರ ಜೊತೆಗೆ ಮತ್ತೆ ಬೇರೆ ಬೇರೆ ಕಡೆ ಹೋಗ್ತೀವಿ. ಬರೀ ಮದ್ವೆಗೆ ಅಂತ ಅಲ್ಲ, ಹೌದೌದು, ಇಡೀ ದಿನ ಎಂಜಾಯ್ ಮಾಡ್ಕೊಂಡು ಡೇ ಔಟಿಂಗ್ ತರ ಹೋಗ್ತಾ ಇದೀವಿ. ಸೊ ನಾವೆಲ್ಲೆಲ್ಲಿ ಹೋಗ್ತೀವಿ ಅಂತ ನಿಮ್ಗೂ ತೋರಿಸ್ಕೊಡ್ತಾ ಇರ್ತೀವಿ, ನೋಡ್ತಾ ಇರಿ. ಓಕೆ, ಹಾಯ್ ಹಾಯ್ ಮಾಡು. ಹಾಯ್, ಇಲ್ಲಿ 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 ಹಾಯ್. ಸೊ ದಿಸ್ ಇಸ್ ರಕ್ಷಿತಾ. ಎದ್ರಕೊಂಡ್ಬಿಟ್ಲು. ನಾನ್ ಚೆನ್ನಾಗ್ ಕಾಣಿಸ್ತೀನ, ನಾನ್ ಮೇಕಪ್ ಮಾಡಿಲ್ಲ. ನಾವು ಯಾರು ಮೇಕಪ್ ಮಾಡ್ಕೊಂಡ್ ಬಂದಿಲ್ಲ, ಅದು ಅವ್ರ ಹಸ್ಬೆಂಡ್. ಹಾಯ್, ಇದು ಅವ್ರ ಕ್ಯೂಟ್ ಬೇಬಿ ಮನ್ವಿಕ್ ಅಂತ. ಹಾಯ್ ಹೇಳಪ್ಪ ಮನ್ವಿಕ್. ಇಲ್ಲಿ 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 ಅಪ್ಪನೇ ದಿನ ನೋಡಿ ನೋಡಿ ಬೇಜಾರಾಗೈತೆ. ನಾವೆಲ್ಲ ಬಂದ್ ಕಾಯ್ತಾ ಇದೀವಿ. ಇನ್ನ ಮದ್ವೆ ಹೆಣ್ಣು ಮದ್ವೆ ಗಂಡೆ ಇನ್ನ ಬಂದಿಲ್ಲ. ಬರೀ ಟ್ರಿಪಲ್ ಅಷ್ಟೇ ಅಲ್ಲ ಸ್ಲೋ ಇರೋದು, ಮದ್ವೆಗೂ ಸ್ಲೋ. ಅವಳ ಮದ್ವೆಗೆ ಅವಳೇ ಬಂದಿಲ್ಲ. ಇನ್ನು ಈ ಬಾರಲ್ಲಿ ನೀವು ಒಬ್ಬರೇ ಇರೋಕೆ. ಅದ್ ಕೊಡು, ರೋಸ್ ಕೊಡಲಿ. ಮುದ್ದು ಮುದ್ದು ನಂಗೆ ಪಪ್ಪಿ, ನಂಗೆ ಬಿಡಿಸ್ಬಿಟ್ಟ. ನಂಗೆ ಇಟ್ಕೋ 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 ಇಟ್ಕೋ. ಮನ್ವಿಕ್ ಇಲ್ಲಿ, ಅಲ್ಲಿ 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 ಚಿನಿ ಇಲ್ಲಿ ಇಲ್ಲಿ ನೋಡಿ, ಇಲ್ಲಿ 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 ಚಿನು ಇಲ್ಲಿ. ಎಲ್ಲಿ ಮಚ್ಚ ಮದ್ವೆ ಹೆಣ್ಣು? ಎಲ್ಲೋ ಫೋನ್ ಮಾಡೋ. ಎಲ್ಲಾರು ಕಾಯ್ಕೊಂಡು ಸುಸ್ತಾಗ್ಬಿಟ್ಟಿದ್ದಾರೆ. ಮದ್ವೆ ಹೆಣ್ಣು ಪತ್ತೆ ಇಲ್ಲ, ಮದ್ವೆ ಗಂಡು ಪತ್ತೆ ಇಲ್ಲ. ನಾವು ಮಾತ್ರ ಊರಿಗೆ ಮುಂಚೆ ರೆಡಿಯಾಗಿ ಬಂದಿದೀವಿ. ಅವಳು ತೆಗೀರಿ. ನ್ಯೂ ಮಾಮ್ ಹೆಂಗ್ ನೋಡ್ತಾವ್ ನೋಡು, ಹೊಡಿಯೋಂತಾರ ನೋಡ್ಬಿಡ. ಹೊಡಿ ಹಂಗೆ, ಹೊಡಿ ಅವ್ರ ಅಮ್ಮನ್ ನೋಡ್ಬಿಟ್ಟು ಅಳಿಸ್ಬಿಟ್ಟ. ಹೊಡಿ 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 ಹೊಡಿ.
ಸೊ ಫೈನಲಿ ರಿಜಿಸ್ಟರ್ ಆಫೀಸಿಗೆ ಬಂದಿದ್ದೀವಿ. ಈಗ ಬಂದಿದ್ದಾರೆ ಮದ್ವೆ ಹೆಣ್ಣು ಗಂಡು. ತೋರಿಸ್ತೀನಿ, ಅಂದ್ರೆ ಎಲ್ಲ ಮುಂದೆ ಹೋಗ್ತಿದ್ದಾರೆ, ತೋರಿಸ್ತೀನಿ ಅವ್ರನ್ನ. ಹಾಯ್, ವೈ ಸೋ ಲೇಟ್? ಸುಮಾರು 1 hour ವೇಟ್ ಮಾಡಿದ್ರೆ ಹುಡುಗಿ ಬಂದಿದ್ದಾರೆ. ಅವಳ ಮದುವೆಗೋಸ್ಕರ ನಾವೆಲ್ಲ ನಿದ್ದೆಗೆಟ್ಟು ಬೇಗ ಎದ್ದು ಬಂದಿದ್ದೀವಿ. ಅವ್ರ ಫಂಕ್ಷನ್ಗೂ ಲೇಟು, ನೀನ್ ಮದ್ವೆಗೂ ಇವಳು ಲೇಟ್, ಟ್ರಿಪ್ಗೂ ಲೇಟೇ ಇವಳು. ಎಲ್ಲಿ ಗಂಡು ಬರ್ತಿದಾರೆ. ಸೊ ನಾವು ಆಫೀಸಲ್ಲಿ ಇದ್ದೀವಿ ಇನ್ನ. ಇವರು ಮುಮ್ತಾಜ್ ಅವ್ರ ಮಮ್ಮಿ. ಆಂಟಿ ಹಾಯ್ ಹೇಳಿ. ಇವ್ರು ಮುಮ್ತಾಜ್ ಅವ್ರ ಮಮ್ಮಿ, ಇವರು ಮುಮ್ತಾಜ್ ಅವ್ರ ಡ್ಯಾಡಿ. ಹಾಯ್ ಅಂಕಲ್. ಹಾ, ವಿಡಿಯೋ ಮಾಡಾಕ್. ಇವಳು ನಮ್ ಜೊತೆ GRS ಬಂದಿದ್ಲು. ಚಿಕ್ಕ ಹುಡುಗಿ ಅಕ್ಕ ಅಕ್ಕ ಅನ್ಬಿಟ್ಟು ಮದ್ವೆ ಆಗಿ ಮಗುನ ಎತ್ಕೊಂಡ್ಬಂದಿದ್ದಾಳೆ. ಇವಳು ವರ್ಕಳಾಗಿ ಬಂದಿ, ಅಕ್ಕ ನಿಮ್ ಮದ್ವೆಗೆಲ್ಲ ನಾನು ಚೆನ್ನಾಗಿ ಓಡಾಡ್ತೀನಿ, ಒಳ್ಳೊಳ್ಳೆ ಡ್ರೆಸ್ ಹಾಕೊಂತೀನಿ, ಸ್ಯಾರಿ ಹಾಕೊಂತೀನಿ ಅನ್ಬಿಟ್ಟು ಇವ್ ಮದ್ವೆ ಆಗಿ ಬಂದಿದ್ದಾಳೆ. ನಮ್ಮಂತ ನಾನು ಮತ್ತೆ ನಮ್ ಹುಡುಗಿ ಇನ್ನೂ ಮದ್ವೆನೇ ಆಗಿಲ್ಲ. ಮಾಡೋದಲ್ಲ, ಇವ್ರು ಬಂದ್ ಮಾಡ್ಕೊಂಡಿಲ್ಲ ಅಂದ್ರೆ ನಾನು ನನ್ ಗಂಡನ ಮದುವೆ ಮಾಡ್ಕೊಂಡು ಹೋಗ್ತೀವಿ. ನಾನು ಇಂಟ್ರೊಡಕ್ಷನ್ ಕೊಡ್ಸೆ, ವಿಡಿಯೋ ಮಾಡ್ತಾ ಇದ್ದೀನಿ. ನಿಂತ್ಕೋ, ಹೇಳು ಮುಮ್ತಾಜ್, ನಾನೇನಾಗ್ಬೇಕು ನಿನ್ಗೆ ಅಂತ ಇಂಟ್ರೊಡ್ಯೂಸ್ ಮಾಡು ನಿಮ್ಮ ಅತ್ತೆಗೆ. ಹಾಯ್ ಗೈಸ್, ನಮಸ್ತೆ ಆಂಟಿ, ಚೆನ್ನಾಗಿದ್ದೀರಾ? ಸೊ ಇವತ್ತು ನಿಮ್ ಮಗನ್ ಮದ್ವೆ ಆಗ್ತಿದೆ, ಹೇಗ್ ಅನ್ಸ್ತಿದೆ ನಿಮ್ಗೆ? ನಮಗೆ ಸ್ವಲ್ಪ ಖುಷಿನೂ ಇದೆ. ಅಂದ್ರೆ ನನ್ನ ಸಿಸ್ಟರು ಅವ್ರ ಮುಖಾಂತರ ಆಗಿದ್ರೆ ಇನ್ನೂ ಖುಷಿ ಆಗಲ್ಲ. ಇದು ಸಿಂಪಲ್ ಆಗಿ ಇಲ್ಲಿ ಮಗನ ಇಲ್ಲ ಅವ್ರ ಇಷ್ಟ, ಅದು ಇಂಟರ್ ಕ್ಯಾಸ್ಟ್ ಅಂತಲ್ಲ. ಹೌದೌದು, ಎಲ್ಲರ ಮೈಲೂ ಕೆಂಪುಗೆ ರಕ್ತ ಹರಿಯೋದು, ಅದೇ ಹೌದೌದು. ನೋಡಿ, ಎಲ್ರು ಈ ತರ ಥಿಂಕ್ ಮಾಡ್ಬೇಕು. ಇಲ್ಲ ಖುಷಿ ನನಗೆ ಇವಳು ಸಿಕ್ಕಿರೋದು ನನಗೆ ಏನದು ಎಮೋಷನಲ್ ಆಗ್ಬೇಡ. ಅಯ್ಯೋ ದೇವ, ಏನ್ ನಾಟಕ ಆಡ್ತಾಳಪ್ಪ. ಸೊ ಗೈಸ್, ನಿಮ್ಗೆ ಇದ್ರಲ್ಲೇ ಗೊತ್ತಾಗಿರ್ಬೇಕು, ಹಿಂದೂ ಮುಸ್ಲಿಂ ಮದ್ವೆ ನಡೀತಾ ಇರೋದು ಇವಾಗ. ಸೊ ಇವರು ಲವ್ ಮ್ಯಾರೇಜ್ ಮಾಡ್ಕೊಂಡು ಇವತ್ತು ಎಲ್ಲರ ಸಮ್ಮುಖದಲ್ಲಿ ಸರಳವಾಗಿ ವಿವಾಹ ಆಗ್ತಿದ್ದಾರೆ. ಸೊ ಇದೇ ತರ ಎಲ್ಲಾರು ಯಾವ್ದೇ ಜಾತಿ ಭೇದ ಭಾವ ಇಲ್ದೆ ಹಿಂಗೆ ಏನು ಹಿಂಗೆ ಬಂದ್ ರಿಜಿಸ್ಟರ್ ಆಫೀಸರ್ ಸರಳವಾಗಿ ವಿವಾಹ ಆಮೇಲೆ ಭರ್ಜರಿಯಾಗಿ ಬದುಕನ್ನು ಸಾಗಿಸಿ ಅಷ್ಟೇ. ಬಾರೋ ಕರೀತಿದ್ದಾರೆ, ಬಾರೋ ಎಲ್ಲ ಕಾಯ್ತಿದ್ದಾರೆ. ಮದ್ವೆ ಗಂಡು ಇವಾಗ ಬಂದ್ರು. ಹಾಯ್, ಇವರೇ ಮದ್ವೆ ಗಂಡು ಸಚಿನ್ ಅಂತ. ಹಾಯ್ ಹೇಳಿ. ವಾ ವಾ ವಾ, ಎಂತ ಮ್ಯಾಚಿಂಗ್ ಡ್ರೆಸ್ ಹಾಕೊಂಡು ರೆಡಿ ಆಗ್ಬಿಟ್ಟಿದ್ದಾರೆ. ಯಾಕೆ ಲೇಟ್ ಇವತ್ತು? ಇದಕ್ ಮ್ಯಾಚ್ ಆಗ್ಲಿ ನಮ್ ಹುಡ್ಗಿನ್ ಖುಷಿಯಾಗಿ ನೋಡ್ಕೊಳ್ಳಿ. ಇಲ್ಲೊಂದು ವಿಡಿಯೋ ಮಾಡ್ಬಿಟ್ಟಿದೀನಿ ಅಷ್ಟೇ. ಆಮೇಲೆ ಸೊ ಗೈಸ್, ಇವರಿಬ್ರು ಪ್ರೀತಿ ಮಾಡಿ ಮದ್ವೆ ಆಗ್ತಿದ್ದಾರೆ. ಬನ್ನಿ ಇಲ್ಲಿ ಸಚಿನ್ ಅವರೇ. ಸೊ ಗೈಸ್, ಇವರಿಬ್ರೆ ಮದ್ವೆ ಗಂಡು ಹೆಣ್ಣು. ನೋಡಿ ಇಲ್ಲಿ ಏನಂತಾನಾ? ಹೇಗ್ ಅನ್ಸ್ತಿದೆ? ಪ್ರೀತಿಸಿ ಮದ್ವೆ ಆಗ್ತಾ ಇದೀರಾ, ಹೇಗ್ ಅನ್ಸ್ತಿದೆ? ಸ್ವಲ್ಪ ಅರಿ ಬರ್ರಿ ಆದ್ರೂ ಏನೋ ಸ್ವಲ್ಪ ಜೋರಾಗಿ ಮಾತಾಡಿ ಸರ್. ಏನಿದೆ ಹರಿ ಬರಿ ಆದ್ರೂ ಒಂದ್ ಸ್ವಲ್ಪ ಇಷ್ಟಪಟ್ಟು ನಾನು ಇಷ್ಟ ದಿನ ಕಾದಿ ಮದುವೆ ಆಯ್ತಾರ. ಅಷ್ಟೇ. ಸೊ ಮದ್ವೆ ಗಂಡು ನಾಚ್ಕೊಂತಾ ಇದಾರೆ. ಪರವಾಗಿಲ್ಲ, ನೀವು ಮೈಕ್ ಕೊಟ್ಬಿಟ್ಟು ಹೋಗಿ. ಸೊ ನೀವೇ ಮಾತಾಡಿ. ಹೇಗ್ ಅನ್ಸ್ತದೆ ಮುಮ್ತಾಜ್ ನಿನಗೆ? ಖುಷಿ ಆಗ್ತಾ ಇದೆ. ನನಗೆ ಇಂತ ಹುಡುಗ ಸಿಕ್ಕಿದಾನೆ ಅಂದ್ಬಿಟ್ಟು ಒಂದ್ ಸ್ವಲ್ಪ ಖುಷಿ. ಸ್ವಲ್ಪ ಖುಷಿ ಅಷ್ಟೇ. ಸ್ವಲ್ಪ ಖುಷಿ ಅಂದ್ರೆ ಇನ್ನ ಮುಂದೆ ಇನ್ನೇ ಇದೆಯಲ್ಲ, ಜಾಸ್ತಿ ಖುಷಿ ಪಡೋದು. ಅದಕ್ಕೆ ಇವಾಗ ಸ್ವಲ್ಪ ಖುಷಿ ಪಡ್ತಾ ಇದೀನಿ. ಓಕೆ, ಹೀಗೆ ಖುಷಿಯಾಗಿರೋ. ಥ್ಯಾಂಕ್ ಯು. ಸ್ಮೈಲ್ ಮಾಡ್ಕೊಂಡು ಗಂಡನ್ ಕ್ಲಾಸ್ ತಗೊಂತಾರೆ ಅವಾಗ ತಗೊಂತೀವಿ. ಇವ್ರು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಸೊ ಅವರು
ಗೈಸ್ ಆಕ್ಚುಲಿ ಇವ್ರಿಗೆ ಗೈಸ್ ಆಕ್ಚುಲಿ ನನ್ನ ಫಿಯನ್ಸ್ಗೆ ಇವತ್ತು ನಿದ್ದೆ ಬೇಕಾಗಿದೆ ಅವ್ರಿಗೆ 12 ಅವರ್ ನಿದ್ದೆ ಮಾಡಿದ್ರು ಇನ್ನ ನಿದ್ದೆ ಬೇಕಾಗಿದೆ ಅವ್ರಿಗೆ. ಅಲ್ಲ ಮದ್ವೆ ದಿನ ಗಂಡು ನಿದ್ದೆ ಮಾಡೋದ್ ನೋಡಿದೀರಾ? ನೋಡಿ ನಿದ್ದೆನೆ ಬರಲ್ಲ. ಬೇಜಾರಾಗಿ ಸುಸ್ತಾಗಿ ಹೊಟ್ಟೆ ಹಸಿತೈತೆ ಅಲ್ಲ, ಈಗಾಗ್ಲೇ. ನಮ್ ಬಗ್ಗೆ ಗೊತ್ತಾಗಿರೋದೇ ಫಸ್ಟ್ ಜ್ಞಾನಶಿ ಅಂತ ಕೇಳ್ಬೇಕು. ಸೊ ಇವ್ರ ಲವ್ ಸ್ಟೋರಿ ಕಣ್ಣಾರ ತುಂಬಾ ನೋಡ್ಬಿಟ್ಟಿದ್ದೇನೆ. ಹೌದೌದು, ಅದಕ್ಕೆ ಸ್ವೆಟ್ಸ್ ಹಾಕೋ ಬಂದು ಕಣ್ಗಳು ಪಾವನ ಆಗೋಗೈತೆ. ಇವ್ರ ಲವ್ ಸ್ಟೋರಿನ ರಿವೀಲ್ ಮಾಡಿರೋದೇ ಈ ವ್ಯಕ್ತಿ ಮಹಾನ್ ಭಾವ. ಸೊ ಕೊಟ್ಟಿಯೂರಲ್ಲಿ ಇವ್ರ ಲವ್ ಸ್ಟೋರಿ ಬಯಲಾಗಿದೆ ಅಂತೆ. ಸೊ ಅದ್ರ ಬಗ್ಗೆ ಒಂದ್ ಸ್ವಲ್ಪ ಹೇಳ್ತೀರಾ? ಜಲಕ್ ಕೊಡಿ. ಅದೊಂಚೂರು ಕಣ್ಗಳು ಪಾವನ ಆಗಿತ್ತು. ಅವತ್ತಿಂದ ನನ್ನ ಕಣ್ಣು ಡ್ಯಾಮೇಜ್ ಆಗಿ ಅವತ್ತಿಂದ ನಾನು ಸ್ಪೆಕ್ಸ್ ಹಾಕೋಣಕ್ಕೆ ಸ್ಟಾರ್ಟ್ ಮಾಡಿರೋದು. ಅಂತ ದೃಶ್ಯಗಳು ಯಾರು ನೋಡ್ಬಾರ್ದು ಅಂತ ದಯಮಾಡಿ ವಿನಂತಿಸ್ಕೊಡ್ತೀನಿ. ಅದಕ್ಕೆ ಬೇಗ ಮದುವೆ ಮಾಡಿಸ್ತಾ ಇದೀವಿ. ಅದಕ್ಕೆ ಬೇಗ ಮದುವೆ ಮಾಡಿಸ್ತಿದ್ವಿ, ಸೊ ದಟ್ ಅವ್ರ ಪ್ರೈವೇಟ್ ಅಲ್ಲಿ ಏನಾದ್ರು ಮಾಡ್ಕೊಳ್ಳಿ. ಸೊ ಅವ್ರಿಬ್ರಿಗೆ ಏನಂತ ಆಶಿಸ್ತೀರಾ ಹೇಳಿ? ಇನ್ಮೇಲಾದ್ರೂ ಅಟ್ಲೀಸ್ಟ್ ಬೇರೆ ಯಾವ್ದಾದ್ರು ಕಾರ್ಯಗಳಿಗಾಗ್ಲಿ ಅಥವಾ ಟ್ರಿಪ್ಗಾಗ್ಲಿ ಸ್ವಲ್ಪ ಬೇಗ ಬರೋದನ್ನ ಕಲ್ತ್ಕೊಳ್ಳಿ ಅಂತ ನಾನು ಸೂಚಿಸ್ತೀನಿ. ಅವ್ರ ಮದ್ವೆಗೂ ಅವರು 3 ಅವರ್ ಲೇಟ್ ಆಗಿ ಬಂದಿದ್ದಾರೆ. ಅಷ್ಟೇ. ಮನೋಜ್ ಅವರೇ ಹೇಳಿ ನಿಮ್ಮ ಫ್ರೆಂಡ್ ಬಗ್ಗೆ. ಫ್ರೆಂಡ್ ಬಗ್ಗೆ ಏನ್ ಹೇಳೋದು ಅಂದ್ರೆ, ಆ ಟೈಮಿಂದನೂ ಅವರು ಲೇಟು, ಇವಾಗಲೂ ಲೇಟು, ಮುಂದೆ ಹೆಂಗೋ ಏನೋ ಗೊತ್ತಿಲ್ಲ. ಎಲ್ಲ ಹೇಳ್ದಂಗೆ ಅವ್ರು ಲೇಟು. ಮದುವೆ ಮಾತ್ರ ಬೇಗ ಆಗ್ತಿದಾರೆ. ಮದ್ವೆ ಮಾತ್ರ ಬೇಗ ಆಗ್ತಾ ಇದಾರೆ, ಅದು ಲೇಟ್ ಆಗ್ತಾ ಇದೆಯಲ್ಲ. ಲೇಟೆಸ್ಟ್ ಆಗಿ ಮಾಡ್ಬೇಕು ಅನ್ನೋದು ನಮ್ಮ ಪ್ರಯಾರಿಟಿ. ಚೆನ್ನಾಗಿದೆ ಪ್ರಯಾರಿಟಿ. ತುಂಬಾ ಚೆನ್ನಾಗಿ ಹೊಂದ್ಕೊಂಡು ಹೋಗ್ತಾರೆ ಅಂತ ಲೇಟೆಸ್ಟ್ ಅಲ್ವಾ? ಹೌದು, ಆಂಟಿ ಹೇಳ್ದಂಗೆ ಅವರು ಲೇಟಾಗಿ ಮದ್ವೆ ಆಗ್ತಾ ಇರ್ಬೋದು, ಹೊಂದ್ಕೊಂಡು ಹೋಗ್ಬೇಕು. ಹೌದು. ಜವಾಬ್ದಾರಿ ಜಾಸ್ತಿ ಆಗ್ತದೆ ಬರ್ತಾ. ಇಬ್ರು ಜವಾಬ್ದಾರಿ ಇನ್ನ ಜಾಸ್ತಿ ಆಗಿದೆ. ಗಂಡು ತುಂಬಾ ನಾಚ್ಕೊಂತಿದ್ದಾರೆ. ಗಂಡಿಗೆ ತುಂಬಾ ನಾಚಿಕೆ. ಅವ್ರ ಅಮ್ಮಂಗೆ ಆಂಟಿ ನೋಡು. ಸ್ವಲ್ಪ ದಪ್ಪ ಆಗ್ಲಿ ಅಂತ ಚಿಕನ್ ಮಟನ್ ಏನೇನೋ ಐಟಮ್ಸ್ ತಿಂದಿ ಅಂತ ಬಿಟ್ಟು ಈ ತರ ಒಳಗಡೆ ಚೇಂಜಸ್ ಆಗಿದ್ದಾವೆ ನೋಡಿ. ಲಿಂಗಾಯತ್ ಹುಡುಗ ಚೇಂಜ್ ಆಗಿದೆ. ವೆಜಿಟೇರಿಯನ್ ಅಲ್ಲ, ನಾನ್ ವೆಜಿಟೇರಿಯನ್. ಓಕೆ, ಏನಿಲ್ಲ. ನನಗೆ ನೋಡಿ ಅಮ್ಮ, ತಿನ್ಲಿ, ಅವು ಎಲ್ಲಾರು ತಿಂತಾರೆ, ಈಗ ಪ್ರಪಂಚನೇ ಅದಲ್ಲ, ಅದರಿಂದ ನಾನು ಯಾವ್ದಕ್ಕೂ ಅಡ್ಡಿ ಮಾಡಿ. ನೋಡಿ, ನಿಮ್ ತರ ಅತ್ತೆ ಸಿಗಕ್ಕೆ ನಮ್ ಮಮತಾಜ್ ಇಷ್ಟೊಂದು ಎರಡು ತಟ್ಟೆ 2 ಲೋಟ ಸಪ್ರೇಟ್. ನೀವೇನ್ ಹಚ್ಚಿದ್ರಿ ಏನಾರ ಮಾಡಿ, ನೋಡಿ ಸೂಪರ್. ನಿಂತ್ಕೊಳ್ಳಿ, 3 ಜನ ನಿಂತ್ಕೊಳ್ಳಿ ಫ್ರೇಮ್ ಅಲ್ಲಿ. ನೋಡಿ, ಎಲ್ರಿಗೂ ಈ ತರ ಅತ್ತೆ ಸಿಕ್ಕ್ರೆ, ಈ ತರ ಸೊಸೆ ಸಿಕ್ಕ್ರೆ, ಈ ತರ ಒಂದು ಮಗ ಅಳಿಯ ಅನ್ನೋ ಸಿಕ್ಬಿಟ್ರೆ ಫ್ಯಾಮಿಲಿ ತುಂಬಾ ಚೆನ್ನಾಗಿರುತ್ತೆ. ಇದು ಕಂಪ್ಲೀಟ್ ಫ್ಯಾಮಿಲಿ. ಮುಮ್ತಾಜ್ ಅವ್ರ ಮಮ್ಮಿ, ಅವ್ರ ಡ್ಯಾಡಿ ಇಲ್ಲ, ಇದೇ ತರ ಸಪೋರ್ಟಿವ್ ಆಗಿರ್ಬೇಕು ಎಲ್ರು. ಎಲ್ಲಿ ನಮ್ಮ ಮೈಕ್ ರಾಣಿ, ಮೈಕ್ ಇಡೆ, ಅವ್ರ ಹತ್ರ ಏನಾದ್ರು ಮಾತಾಡೋಣ. ಇದೊಂದು ಮೈಕ್ ಆಡ್ಕೊಂಡು ಓಡಾಡ್ತೈತೆ. ನೀನ್ ಅಲ್ಲೇನೇನ್ ಮಾತಾಡ್ತಾ ಇದೆಲ್ಲ ಇಲ್ಲಿ ರೆಕಾರ್ಡ್ ಆಗಿರುತ್ತೆ. ಸೀರಿಯಸ್ಲಿ. ಅವ್ರು ಕೊಟ್ಬಿಡು ಮೈಕು. ಎಲ್ಲಾರನು ಒಂದೇ ಭಾವನೆ ಅಂತ ನೋಡ್ಕೊಂಡು ಅವರು ಅಪ್ಪ ಅಮ್ಮ ಆಗ್ಲಿ, ಅತ್ತೆ ಮಾವ ಅನ್ನೋದಿಂದ ಅಪ್ಪ ಅಮ್ಮ ಅನ್ಕೊಂಡು ಹೊಂದ್ಕೊಂಡು ಹೋಗ್ಲಿ ಅಂತ. ಯಾವ್ದು ಕಹಿ ಘಟನೆಗಳು ಯಾವ್ದು ಬರಬಾರ್ದು, ಎಲ್ಲ ಸಿಹಿ ಆಗಿರ್ಲಿ ಅಂತ ಬರ್ತಾ ಇರುತ್ತೆ. ಅದು ಹೊಂದ್ಕೊಂಡು ಹೋಗ್ಬೇಕು. ಖುಷಿ ಆಗತ್ತೆ ತರ ನೋಡೋದಕ್ಕೆ. ಇನ್ನು ದೊಡ್ಡವ್ರು ಇದಾರೆ, ದೊಡ್ಡ ಮ್ಯಾನೇಜರು, ಅವ್ರ ಹತ್ರ ಬಂದ್ರೆ ದೊಡ್ಡ ಬಾಂಬು ಇಡೀ ಇದಕ್ಕೆ ಕರ್ನಾಟಕಕ್ಕೆ ಬಿದ್ದಂಗ ಆಗುತ್ತೆ. ಅದಿನ್ನೂ ಬಿದ್ದಿಲ್ಲ. ಇನ್ನೂ ಖುಷಿ ಸಂಪೂರ್ಣ. ನನಗೇನೋ ತುಂಬಾ ಮನ್ಸಾರ ಇಷ್ಟ. ನನ್ನ ಮಗನ ಇದ್ರಿಂದ ನಾವು ಅಷ್ಟ ಖುಷಿ. ಸೊ ನಿಮ್ಗೂ ಏನು ಇದಿಲ್ಲ, ಫುಲ್ ಏನಿಲ್ಲ. ಅಂಕಲ್ ನೀವು ಮಾತಾಡ್ತೀರಾ? ನೋಡಿ, ಹಿಂಗಿರ್ಬೇಕಪ್ಪ ಸಪೋರ್ಟಿವ್ ಪೇರೆಂಟ್ಸ್.
ಅವ್ರು ಬಂದ್ಮೇಲೆ ನನಗೆ ಪೂರ್ತಿ ನಂಬಿಕೆ ಬಂದಿದ್ದು ಅವ್ರ ಮುಂದೆ ಬಂದ್ಮೇಲೆ ಮಾಡೋಣ ನಡೀರಿ ರಿಜಿಸ್ಟ್ರೇಷನ್ ಬೇಕಾಗಲ್ಲ. ಹೇಳಿ ಅಂಕಲ್ ಹೇಳಿ. ನಮಗೆ ನಮ್ಮ ಮಕ್ಕಳ ಸಂತೋಷ ನಮಗೆ ಮುಖ್ಯ. ನಮಗೆ ಇವ್ರ ಅತ್ತೆ ಮಾವ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು. ಇದು ಚೆನ್ನಾಗಿ ನೋಡ್ಕೊಂತಾರ ಬಿಡಿ, ಇಷ್ಟು ಚೆನ್ನಾಗಿ ನೋಡ್ಕೊಂಡ್ಬಿಟ್ರೆ ಸಾಕು. ಇನ್ನೊಂದು ನಮ್ಮನೆ ಹತ್ರ ಐತೆ ನೋಡು, SBI ಬ್ಯಾಂಕ್ ಹತ್ರ, ಅಲ್ಲೂ ಕಂಗ್ರಾಚುಲೇಷನ್ಸ್, ಲೀಗಲಿ ಮ್ಯಾರಿಡ್. ಏನ್ ಡಯಟ್ ಏನಾ? ಹೀಗೆ ನಗ್ನಗ್ತಾ ಖುಷಿಯಾಗಿ ಸಂಸಾರ ಮಾಡ್ಕೊಂಡು ಚೆನ್ನಾಗಿರಿ. ಇಲ್ಲ ಇವಳು ಕೊಡೋದ್ ಬಿಟ್ಟು ಅವ್ರು ತುಂಬಾ ಅನ್ಸ್ತಾರೆ. ಬಾಯ್. ಪಾಪು ಅಳ್ತಾ ಇದೆ, ಸೊ ಹೋಗ್ತಾ ಇದಾರೆ. ಏನ್ ದೃಷ್ಟಿ ಏನಾಗಿಲ್ಲ ಬೇಡ. ಮಂಗಗಳು ಅಂತ ನೋಡ್ತವನೆ, ಹಳ್ಳಕ್ ಬಿದ್ರಲ್ಲ ಅಂತ ನೋಡ್ತವನೆ. ಕಂಗ್ರಾಚುಲೇಷನ್ಸ್ ಒನ್ಸ್ ಅಗೇನ್. ತೋರ್ಸಪ್ಪ ಕಂದ. ನೋಡಿ ಮದ್ವೆ ಆಗವ್ರೆ ಲೀಗಲ್ ಆಗಿ. ಜಸ್ಟ್ ಮ್ಯಾರಿಡ್ ಕಪಲ್ಸ್. ಕೈ ಇಟ್ಕೊ ಬರ್ರಪ್ಪ ಇವಾಗಾದ್ರು. ಕಂಗ್ರಾಚುಲೇಷನ್ಸ್. ಅತ್ತೆ ಕಡೆಯಿಂದ ಸ್ವೀಟ್. ಓ ಇದು ಅತ್ತೆ ಕಡೆಯಿಂದನೇ ಸ್ವೀಟ್, ಇದು ಅಮ್ಮನ ಕಡೆಯಿಂದ ಸ್ವೀಟು. ಸ್ವೀಟ್ ನಿಮ್ ಮದ್ವೆಗೆ ನಾವು ಬಂದಿದೀವಿ, ಈಗ ನಾವು ಕೇಳಿದ ಕಡೆ ನೀವು ಪಾರ್ಟಿ ಕೊಡ್ಸ್ಬೇಕಪ್ಪ. ಏರೋಪ್ಲೇನ್ ಅಲ್ಲಿ ಊಟ ಕೊಡ್ಸಿ. ಓಕೆ, ಏರೋಪ್ಲೇನ್. ಈಗ 2 ಫ್ಯಾಮಿಲಿನೂ ಇದೆ, ಇವರೆಲ್ಲ ಸೇರಿ ನಮ್ಮ ಬಡಪಾಯಿಗಳಿಗೆ, ನಮ್ಮಂತವ್ರಿಗೆ ಪಾರ್ಟಿ ಕೊಡ್ತಿದ್ದಾರೆ. ಅದ್ ಕೇಳಿಸ್ಕೊತಾನೆ ಇಲ್ಲ. ನಮ್ಗೆ ಫ್ಲೈಟ್ ಹೆಲಿಕಾಪ್ಟರ್ ಬೇಕು ಅಂತೇನಿಲ್ಲ, ನಾವು ಸರಳ ಫ್ರೆಂಡ್ಸು. ನೀವ್ ಎಲ್ಲಿ ಕರ್ಕೊಂಡು ಹೋಗ್ತೀರೋ ಅಲ್ಲಿ ಬರ್ತೀವಿ. ಸಂಜಂಗೆ ಏನಾದ್ರು ಇಷ್ಟ ಆಗ್ಬಿಟ್ರೆ ಕೊಡ್ಸ್ಲೇಬೇಕು, ಇಲ್ಲಾಂದ್ರೆ ಅಷ್ಟೇ. ಅವಳನ್ನ ಕರ್ಕೊಂಡೋದ್ರೆ ನಾವು ಸಿಂಪಲ್ ಆಗಿ ಒಂದು ಅಂಗಡಿ ಕರ್ಕೊಂಡೋದ್ರು 1000 2000 ಬೇಕೇ ಬೇಕು. ಹೌದಾ? ನಾವ್ ಅದೇ ನಾವ್ 3 ದಿವಸ ಟ್ರಿಪ್ ಮಾಡ್ಕೊತೀವಿ. ಹಂಗೆ ಇನ್ಮೇಲೆ ಟ್ರಿಪ್ ಕಮ್ಮಿ ಆಗುತ್ತೆ ಜಾಸ್ತಿ ಆಗತ್ತಾ? ಜಾಸ್ತಿ ಆಗ್ಬೇಕು. ಅಲ್ಲ ನೀವು ಮದುವೆ ಮಾಡ್ಕೊಂಡು ಸಂಸಾರ ಎಲ್ಲ ಮಾಡೋ ಪ್ಲಾನ್ ಇಲ್ವಾ ನಿಮ್ದು? ಅದೆಲ್ಲ ಲೇಟ್ ಆಗಿ ಆಗ್ಬೇಕು. ಟುಗೆದರ್ ಅಂತ ಏನು ಕೇಳ್ತಾ ಇರೋದು? ಸರಿ ನೀವು ನಮ್ಮನ್ನ ಯಾರು ಕರಿಬೇಡಿ. ಅವ್ರಿಬ್ರೆ ಹೋಗ್ಬಿಡ್ಲಿ ಬಿಡಿ. ಅದೇ ನಮ್ಮನ್ನ ಕರಿಬಾರ್ದಷ್ಟೇ. ತೊಂದ್ರೆ ಕೊಡ್ಬೇಡಿ. ನೀವು ಅಕ್ಕ ರೆಡಿ ಆಗಿದ್ದಾರೆ ಹೋಗಕ್ಕೆ ಜೊತೆಲಿ. ಸಿಗ್ತಾರ ಯಾರಿಗೊತ್ತು? ನಮಗ್ ತೊಂದ್ರೆ ಕೊಡ್ಬೇಡಿ, ನೀವೆಲ್ಲಾದ್ರೂ ಹೋಗ್ತೀರಿ. ಅವ್ರಿಬ್ರೇ ಹೋದ್ರೆ ಫೋಟೋ ವಿಡಿಯೋ ಯಾರು ತೆಗಿಬೇಕು? ಒಬ್ರು ಹೋಗ್ಬೇಕಲ್ಲ. ಭವ್ಯ ಇರ್ತಾರೆ. ಭವ್ಯ ಮನೋಜ್ ಇವ್ರೇನ್ ಫೋಟೋ ತೆಗಿಯೋದ ವೇಸ್ಟ್. ಅವಳು ನಾನು ತೆಗಿಯೋದು. ಫೋಟೋ ಏನ್ ತೆಗಿತಾನೆ ಗೊತ್ತಾ? ಸೀನಿಯರ್ ಇದ್ದು ಚೆನ್ನಾಗಿ ತೆಗಿತಾನೆ. ಅವಳು ಹುಳ ಕಟ್ ಮಾಡೋದು, ಪ್ರಾಣಿ, ಮರದಲ್ಲಿ ಎಲೆ, ಅದ್ರಲ್ಲಿ ಅಂಟ್ಕೊಂಡಿರ್ತಲ್ಲ ಹುಳ, ಅಂತವೇ ತೆಗಿಯೋದು ಅವನು. ಮನುಷ್ಯರು ಫೋಟೋ ಎಲ್ಲ ತೆಗಿಯೋದು. ಅವನ್ಗಳಿಗೆ ನಮ್ಕಿನ ಅವೇ ಚೆನ್ನಾಗ್ ಕಾಣಿಸುತ್ತಂತೆ. ಅವರೇ ಮತ್ತೆ ಚೆನ್ನಾಗಿ ಶುದ್ಧ ಮನಸ್ಸಿರೋದು ಅವರಿಗೆ. ಹೌದೌದು ಅಲ್ವಾ? ಮನ್ಸರಿಗಿರಲ್ಲ. ಅಜ್ಜಿ ಭಗವತ್ತಲ್ಲ ಜ್ಞಾನಿ. ಬೈತಾರ ಫೋನಲ್ಲಿ ಇಟ್ಬಿಟ್ಟು ಹೋಗ್ತಾರೆ. ಆದ್ರೆ ನಮ್ಮ ಅಮ್ಮನೇ ತೆಗಿಯೋದು ಚೆನ್ನಾಗಿರೋ ಫೋಟೋಸ್. ನಿಮ್ ಮಗಳು ಮಾತ್ರ ಚೆನ್ನಾಗಿರೋ ಫೋಟೋಸ್ ತೆಗಿಯಲ್ಲ. ತೆಗಿಯಲ್ಲ. ಇವ್ರ ಮನೇಲಿ ಬೆಕ್ಕುಗಳಿದಾವೆ, ನಮ್ಮ ಮನೇಲಿ ಅಪ್ಲೋಡ್ ಮಾಡ್ಕೊಂಡು ಅದು ಎಷ್ಟು ರೀಲ್ಸ್ ಮಾಡಿದೀರಾ ನನ್ನ ಹತ್ರ? ಸುಳ್ಳು ವಿಡಿಯೋ ಕ್ರೆಡಿಟ್ ಕೊಟ್ಟಿಲ್ಲ ನನಗೆ. ಹಾಕಿದೆ ಅಲ್ವಾ? ಹಾಕಿಲ್ವಾ? ಕೆಳಗಡೆ ಹಾಕಿದೆ. ಮತ್ತೆ ನನಗೇನು ಬಂದೇ ಇಲ್ಲ ಮೆಸೇಜ್, ನೋಟಿಫಿಕೇಶನ್ ಬಂದಿಲ್ಲ. ನೀನು ಪಾರ್ಟ್ ಟೈಮ್ ವ್ಲಾಗ್ ಮಾಡ್ತಾ ಇರ್ತೀರ, ಬಿಸಿ ಇರ್ತೀಯ. ಕರೆಕ್ಟ್. ನನ್ಕಿನ ಪ್ರೋ ಇವಳು ಬ್ಲಾಗ್ ಮಾಡೋದ್ರಲ್ಲಿ. ಬಟ್ ಯಾವ್ದು ಅಪ್ಲೋಡ್ ಮಾಡಕ್ ಇನ್ಮೇಲಿಂದ ಮಾಡ್ತೀನಿ. ಇನ್ಮೇಲಿಂದ ಏನ್ ವ್ಲಾಗ್ ಮಾಡ್ತೀಯ? ಇನ್ಮೇಲೆ ನಮ್ಮ ಮನೇಲಿ ಕುಕ್ಕಿಂಗು, ಗಂಡಂಗ್ ಸೇವೆ ಮಾಡೋದು ಎಲ್ಲ ವಿಡಿಯೋ ಮಾಡಾಕು. ಓಕೆನಾ? ಅಟ್ಲೀಸ್ಟ್ ಆ ವ್ಲಾಗ್ಗೋಸ್ಕರನಾದ್ರೂ ಸೇವೆ ಮಾಡ್ಕೊಂಡು ನೋಡೋಣ. ಓಕೆ ಗೈಸ್, ವ್ಲಾಗ್ ಸ್ಟಾಪ್, ವಿಡಿಯೋ ಸ್ಟಾಪ್ ಮಾಡಿದ್ರೆ ಗಂಡಂಗ್ ಹೊಡಿ, ಪರವಾಗಿಲ್ಲ. ಅದಕ್ಕಿಂತ ಮುಂಚೆ ಗಂಡಂಗ್ ಸೇವೆ ಮಾಡೋ ತರ ವಿಡಿಯೋ ಮಾಡು. ಸೊಸೈಟಿಗೆ ಒಂದ್ ಒಳ್ಳೆ ಮೆಸೇಜ್.
ಎಲ್ಲ ಏನದು ಆನ್ ಸ್ಕ್ರೀನ್ ಆಫ್ ಸ್ಕ್ರೀನ್. ನೋಡಿ ಅಷ್ಟೇ, ಮದ್ವೆ ಆಯ್ತು, ನಮ್ಮನ್ ಬಿಟ್ಟು ಹೋಗ್ತಾ ಇದ್ದಾರೆ, ನಮ್ಮನ್ ಬಿಟ್ಟು ಹೋಗ್ತಾ ಇದ್ದಾರೆ ಅಷ್ಟೇ. ಅಷ್ಟೇ ಅವ್ರ ಫ್ಯಾಮಿಲಿ ಹೋಗ್ತಾವ್ರೆ. ಅಷ್ಟೇ ಅಲ್ವಾ, ಕೆಲ್ಸ ಆಗೋರ್ಗ ಅಷ್ಟೇ ಅಲ್ವಾ.